ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 8 ಮೇ 2026. मुरली महावाक्यಗಳು. मीठे बच्चे, अभी तुम शूद्र घराने से निकल ब्राह्मण घराने में आए हो. बाबा ने ब्रह्मा मुख से तुम्हें एडाप्ट किया है, तो इसी खुशी में रहो. ಮಧುರ ಮಕ್ಕಳೇ, ತಾವು ಶೂದ್ರ ಮನೆತನದಿಂದ ಬ್ರಾಹ್ಮಣ ಮನೆತನದಲ್ಲಿ ಬಂದಿರುವಿರಿ. ಈಗ ಬ್ರಹ್ಮ ಬಾಬಾರವರು ಬ್ರಹ್ಮ ಮುಖ ವಂಶಜರಾಗಿದ್ದೀರಿ. ಯಾಕಂದರೆ ಬ್ರಹ್ಮ ಬಾಬಾರವ್ರ ಮೂಲಕ ಶಿವಬಾಬಾ ತಮ್ಮನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಸದಾ ಈ ಖುಷಿಯಲ್ಲಿ ಇರಬೇಕಾಗಿದೆ. ಬ್ರಹ್ಮ ಮುಖ ವಂಶಜರನ್ನುವಂಥ ಖುಷಿ ಯಾರಿಗಿರ್ತದಂದರೆ, ಯಾರು ಬ್ರಹ್ಮಾನ್ ಮುಖದಿಂದ ಜ್ಞಾನ ಪಡೆದು ಯಾರು ಬ್ರಾಹ್ಮಣತ್ವದ ಮೂಲ ಸ್ಥಿತಿಯನ್ನು ತಲುಪಿದಾರೋ ಅವರಿಗೆ. ಯಾಕೆಂದರೆ ಬ್ರಾಹ್ಮಣ ಕುಲದ ಖುಷಿ ನಶ ಏರುವುದು ಬ್ರಾಹ್ಮಣರಿಗೆ ಮಾತ್ರ. ಬ್ರಾಹ್ಮಣ ಅಂದರೆ ಯಾರು? ಬಾಬಾ ನಿನ್ನೆ ಮುರಳಿಯಲ್ಲಿ ಹೇಳಿದರು, ಬ್ರಾಹ್ಮಣರೆಂದರೆ ಯಾರು ಬಾಹ್ಯ ಪರಿಸ್ಥಿತಿಯೊಳಗೆ ಎಷ್ಟೇ ಹಲ್ಚಲ್ಲಿರಲಿ, ಎಷ್ಟೇ ಏರಿಳಿತಗಳಿರಲಿ, ಆದರೆ ಆಂತರಿಕವಾಗಿ ಅವ್ರ ಸ್ಥಿತಿ ಅಚಲ್ ಇರ್ತದಂದ್ರೆ ಇದು ಬ್ರಾಹ್ಮಣರ ನಿಶಾನಿ ಅಂತ. ಅಂದರೆ ಹಲ್ಚಲಲ್ಲಿ ಬರೋದು, ದೇಹಭಾನದಲ್ಲಿ ಬರೋದು, ತನಗೆ ತಾನು ಕಮ್ಜೋರ್ ಫೀಲ್ ಮಾಡೋದು, ಭಯಭೀತ್ ಫೀಲ್ ಮಾಡೋದು, ಅಥವಾ ಅಪಮಾನಿತ ಫೀಲ್ ಮಾಡೋದು, ಇದೆಲ್ಲವೂ ಕಲಿಯುಗದ ನಿಶಾನಿ. ಇದು ಶೂದ್ರರ ನಿಶಾನಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಜವಾದ ಬ್ರಾಹ್ಮಣರು ಎಂದರೆ ಸದಾ ಆಂತರಿಕವಾಗಿ ಅಚಲ, ಸ್ಥಿರ, ಏಕರಸ್ ಇರುವಂಥವರು. ಈ ಅವಸ್ಥೆ ಯಾರಿಗಿದೆಯೋ ಅವರು ಸತ್ಯ ಬ್ರಾಹ್ಮಣರು. ಅಂತಹ ಬ್ರಾಹ್ಮಣರೇ ಈ ಬ್ರಾಹ್ಮಣ ಕುಲದ ವಿಶಿಷ್ಟತೆಯ ಒಂದು ಸ್ಮೃತಿಯಲ್ಲಿ ಇರ್ತಾರೆ. ಅದಕ್ಕಾಗಿಯೇ ಅವರು ಬಹಳಷ್ಟು ಖುಷಿ ನಶೆಯಲ್ಲಿ ಇರ್ತಾರೆ. ಪ್ರಶ್ನೆ, ಕೌನ್ ಸಾ ಗುಹ್ಯ ರಾಜ್ ಬ್ರಾಹ್ಮಣ್ ಕುಲ್ ವಾಲೆ ಬಚ್ಚೆ ಹಿ ಸಮಜ್ ಸಕ್ತೆ ಹೇ? ಯಾವ ಒಂದು ಗುಹ್ಯ ರಹಸ್ಯವನ್ನು ಕೇವಲ ಬ್ರಾಹ್ಮಣ ಮಕ್ಕಳು ಮಾತ್ರ ತಿಳ್ಕೊಂಡಿರಲಿಕ್ಕೆ ಸಾಧ್ಯವಿದೆ? ಬ್ರಾಹ್ಮಣ ಮಕ್ಕಳು ಗುಹ್ಯ ರಹಸ್ಯ, ಯಾವ್ಯಾವ ಈಶ್ವರಿಯ ಗುಹ್ಯ ರಹಸ್ಯಗಳಿವೆ ಅವು ಕೇವಲ ಎಲ್ಲ ಕುಮಾರಿಯರಿಗೆ ತಿಳಿಯೋದಿಲ್ಲ, ಬ್ರಾಹ್ಮಣರಿಗೇ ತಿಳಿತದಂತಾರೆ ಬಾಬಾ. ಯಾಕೆ? ಉತ್ತರ, ನಿರಾಕಾರ ಶಿವ ಬಾಬಾ ಹಮಾರ ಪಿತಾ ಹೇ और यह ಬ್ರಹ್ಮ ಹಮಾರಿ ಮಾತಾ ಹೇ. ನಿರಾಕಾರ ನಮ್ಮ ಅಂದರೆ ನಾನು ನಿರಾಕಾರ ಆತ್ಮನ ಪಿತಾ, ನಿರಾಕಾರ ಬಾಬಾದಾರ್. ಹಾಗೂ ಈ ಮನಸ್ಸಿನ ಒಂದು ಮಾತಾ ಬ್ರಹ್ಮ ಬಾಬಾ ಇದ್ದಾರೆ. ಬ್ರಹ್ಮ ಬಾಬಾರವರ ಮೂಲಕ ಶಿವ ಬಾಬಾ ಈಶ್ವರಿಯ ಜ್ಞಾನವನ್ನು ಕೊಡುವುದಲ್ಲದೆ ಬ್ರಹ್ಮಾರವರನ್ನು ತಮ್ಮ ಪತ್ನಿಯನ್ನಾಗಿ ಮಾಡಿಕೊಂಡು ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಲೌಕಿಕ ರೂಪದಲ್ಲಿ ಬ್ರಹ್ಮ ನಮ್ಮ ತಾಯಿ ಮಾ ಆಗಿರುವರು. निराकार भगवान कैसे माता पिता बंधु सखा बनते हैं, यह गुह्य अति गुह्य गुप्त राज ब्राह्मण कुल के बच्चे ही समझ सकते हैं. ಬಹಳ ಅಂಡರ್ಲೈನ್ ಮಾಡ್ಕೊಳ್ಬೇಕಾದಂಥ ಈಶ್ವರಿಯ ಮಹಾವಾಕ್ಯ, ಬಹಳ ಗುಹ್ಯ ರಹಸ್ಯ ಉಳ್ಳಂಥದ್ದು. ಹೇಗೆ ನಿರಾಕಾರ ಪರಮಾತ್ಮ ಶಿವನು ಮಾತಾಪಿತಾನೂ ಇದ್ದಾರೆ, ಆತ್ಮನ ಮಾತಾಪಿತಾನೂ ಇದ್ದಾರೆ. ಮಾತಾ ಇದ್ದಾರೆ, ಪುನಃ ರಚಿಸಿರೋದ್ರಿಂದ, ಪುನಃ ಸತ್ಯ ನಾಲೆಜನ್ನು ಕೊಟ್ಟಿರೋದ್ರಿಂದ. ಪಿತಾ ಇದ್ದಾರೆ, ಸತ್ಯ ಈಶ್ವರಿಯ ಪಾಲನೆಯನ್ನು ಕೊಡ್ತಾ ಇರೋದ್ರಿಂದ. ಜೊತೆಯಲ್ಲಿ ಬಂಧುನೂ ಇದ್ದಾರೆ, ಸಖ ಮಿತ್ರನೂ ಇದ್ದಾರೆ. ಆದರೆ ಸರ್ವ ಸಂಬಂಧಿ, ಆತ್ಮನ ಸರ್ವ ಸಂಬಂಧಿ ಕೇವಲ ಒಬ್ಬನೇ ಪರಮಾತ್ಮ ಅದಾರೆ. ಒಬ್ಬ ಶರೀರಕ್ಕೆ ಸರ್ವ ಸಂಬಂಧಿ ಎಲ್ಲವೂ ಆಗೋದಿಲ್ಲ. ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷ ಅವರು ನನಗೆ ಪಿತಾ ಆದಾರತ್ತಂದ್ರೆ ಮಾತಾ ಆಗ್ಬೋದು, ಟೀಚರ್ ಆಗ್ಬೋದು, ಫ್ರೆಂಡ್ ಆಗ್ಬೋದು, ಗುರುನೂ ಆಗ್ಬೋದು. ಆದರೆ ಅವರು ಪತಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಒಬ್ಬರು ಪತಿ ಅದಾರತ್ತಂದ್ರೆ ಅವ್ರ ಫ್ರೆಂಡ್ ಆಗ್ಬೋದು, ಗುರುವಿನ ಸ್ಥಾನನೂ ತಗೋಬೋದು, ಆದ್ರೆ ಮಗ ಆಗಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಶಾರೀರಿಕ ಒಂದು ಸಂಬಂಧದೊಳಗೆ, ಆ ಸಂಬಂಧದ ಒಂದು ಲೆವೆಲ್ ಒಳಗೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಿಂಗಲ್ ಆತ್ಮ
ಎಲ್ಲವೂ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ನಿರಾಕಾರ ರೂಪದೊಳಗ ಆತ್ಮನ ಸರ್ವ ಸಂಬಂಧಿ ಪಿತಾ, ಮಾತಾ, ಗುರು, ಸಖ, ಪತಿ, ಪ್ರಿಯತಮ ಅಥವಾ ಮಗ, ಸರ್ವ ಸಂಬಂಧದ ರೂಪದಲ್ಲಿ ಪರಮಾತ್ಮ ನನ್ನವರದಾರ. ಆದರೆ ಇದು ಬಹಳ ಗುಹೆ, ಗುಪ್ತ ರಹಸ್ಯವಾಗಿದೆ. ಇದನ್ನು ಕೇವಲ ಬ್ರಾಹ್ಮಣ ಕುಲದ ಮಕ್ಕಳು ಮಾತ್ರ ತಿಳ್ಕೊಳ್ತಾರೆ. ಬಾಕಿ ಯಾರಾದರೂ ಈ ಮಾತುಗಳನ್ನು ಕೇಳಿಸ್ಕೊಂಡು ಅವ್ರಿಗೊಂಥರ ಇದು ಅತಿಶಯೋಕ್ತಿ ಅನ್ನಿಸ್ತದತ್ತಂದ್ರೆ ಅಥವಾ ಇದೇನಿದು ಭಬಕ ಅನ್ನಿಸ್ತದತ್ತಂದ್ರೆ ಅವರು ಬ್ರಾಹ್ಮಣ ಕುಲದವರು ಅಲ್ಲ ಅಂತಲೇ ಅರ್ಥ. ಅದಕ್ಕೆ ಆ ಬ್ರಾಹ್ಮಣ ಕುಲದ ಸತ್ಯ ಸ್ವರೂಪವನ್ನು ಅರಿತಿರುವಂತಹ ಮತ್ತು ಡ್ರಾಮಾದ ರಹಸ್ಯಗಳನ್ನು ತಿಳ್ಕೊಂಡಿರುವಂತಹ, ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುವಂತಹ ಅಚಲ್ ಅಡೋಲ್ ಏಕರಸ್ ಆತ್ಮ ಯಾರು ಬ್ರಾಹ್ಮಣರಾಗಿದ್ದಾರೋ ಅವರಿಗೆ ಮಾತ್ರ ಈ ಗುಹ್ಯ ರಹಸ್ಯಗಳು ಅರ್ಥವಾಗ್ತವೆ. ಅವರೇ ಸ್ವೀಕಾರ ಮಾಡ್ತಾರೆ, ಈ ಎಲ್ಲ ಸಂಬಂಧಗಳನ್ನು ನಿಭಾಯಿಸ್ತಾರೆ ಮತ್ತು ಈ ಸಂಬಂಧಗಳ ಪ್ರಾಪ್ತಿಯ ಅನುಭವವೂ ಕೂಡ ಬ್ರಾಹ್ಮಣ ಮಕ್ಕಳೇ ಮಾಡ್ತಾರೆ. ಉಸ್ಮೇ ಭಿ ಜೋ ದೈವಿ ಕುಲ್ ಮೇ ಊಂಚ್ ಪದ ಪಾನೆ ವಾಲೆ ಹೇ ವಹಿ ಎ ರಾಜ್ ಯಥಾರ್ಥ ರೀತಿ ಸಮझेंगे. ಇದು ವಿಶೇಷ ಅಂಡರ್ಲೈನ್. ಬಾಬನ್ ಮಕ್ಕಳೊಳಗೆ ಬ್ರಾಹ್ಮಣರದಾರ, ಶ್ರೇಷ್ಠ ಸ್ಥಿತಿ ಉಳ್ಳವರು. ಅದರೊಳಗೂ ಕೂಡ ಈ ರಹಸ್ಯ ಹೆಚ್ಚು ಯಾರಿಗೆ ಅರ್ಥ ಆಗ್ತದಂದರೆ ಯಾರು ದೇವತಾ ಕುಲದೊಳಗ ಭಾಳ ಶ್ರೇಷ್ಠ ಪದವಿ ತಗೊಳ್ಳೋರದಾರ ಅವ್ರಿಗೆ ಈ ಮಾತು ತಿಳಿತದ ಅಂತ. ದೇವತಾ ಕುಲ ಅಂತಂದರೆ ಸೀದಾ ಸತ್ಯುಗನೇ ಅಂತಲ್ಲ. ದೇವತಾ ಡಿಟಿ ಕಾನ್ಷಿಯಸ್ ಯಾವುದು ನನ್ನ ದಿವ್ಯ ದೇವಾತ್ಮನಾಗಿರುವಂಥ ಒಂದು ಸ್ಮೃತಿ ಇದೆ, ಆ ಸ್ಮೃತಿಯ ಸ್ಥಿತಿ ಯಾರ್ದು ಅತ್ಯಂತ ಶ್ರೇಷ್ಠ ಇದೆಯೋ ಅಂಥ ಮಕ್ಕಳಿಗೆ ಬಾಬಾ ಹೇಳುವ ಈ ಸರ್ವ ಸಂಬಂಧದ ಮಾತುಗಳು ಸಹಜ ಅರ್ಥ ಆಗೋದಕ್ಕೆ ಸಾಧ್ಯವಿದೆ. मुरलिया मुख्य सार स्वयं में धारणा करने और दूसरों को कराने के लिए सवेरे सवेरे उठकर बाबा की याद में बैठना है. ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳೋದಕ್ಕಾಗಿ ಮತ್ತು ಅನ್ಯರಿಗೆ ಮಾಡಿಸೋದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಕುತ್ಕೊಳ್ರಿ. ಬಾಬಾರ ನೆನಪು ಮಾಡೋದ್ರಲ್ಲಿ, ತಮ್ಮ ಸತ್ಯವನ್ನು ಅನುಭವ ಮಾಡೋದ್ರಲ್ಲಿ ಕುತ್ಕೊಳ್ರಿ. जो समझा है उसे दूसरों को समझाने की प्रैक्टिस करनी है. ಅಂಡರ್ಲೈನ್. ಏನು ನೀವು ತಿಳ್ಕೊಂಡಿರಿ, ಏನೂ ತಿಳಿದಿಲ್ಲ ಅಂದ್ರೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ, ತಿಳ್ಕೊಂಡಿರಂದ್ರೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡುವ ಅಭ್ಯಾಸ ಮಾಡಿರಿ, ಇನ್ನೊಬ್ಬರಿಗೂ ತಿಳಿಸ್ರಿ, ತಿಳಿದದಲ್ಲ ತಿಳಿಸ್ರಿ ಅಂತಾರೆ ಬಾಬಾ. सेकंड पॉइंट, लौकिक संबंधों से बुद्धि योग निकाल एक पारलौकिक बाबा को याद करना है. ಲೌಕಿಕ ಸಂಬಂಧಗಳು, ಲೌಕಿಕ ಸ್ಥೂಲ ದೇಹದ ಸಂಬಂಧಗಳೇನಿದಾವ ಇವು ಈ ನಾಟಕದಲ್ಲಿ ಟೆಂಪ್ರರಿ ಇವೆ. ಈ ಮನಸ್ಸಿಗೆ ಇವೇ ಸಂಬಂಧಗಳೇ ಭಾಳ ಪಸಂದ್ ಆಗ್ತದ. ಆದರೆ ಬಾಬಾ ಹೇಳ್ತಾರ ಈ ಸಂಬಂಧಗಳು ನನ್ನನ್ನು ಇನ್ನೊಂದಿಷ್ಟು ಈ ನಾಟಕದಲ್ಲಿ, ಡ್ರಾಮಾದ ಬಂಧನದಲ್ಲಿ ಬಂಧಿಸುವಂಥವು. ನನಗೆ ಈ ಡ್ರಾಮಾದಿಂದ ಪರೇ ಆಗಿ ನನ್ನ ಮೂಲ ಸ್ಥಿತಿಗೆ ಹೋಗೋದಕ್ಕೆ ಅಡ್ಡಿ ಆಗ್ತವೆ. ಅದಕ್ಕೆ ಬಾಬಾ ಅಂತಾರೆ ಎಲ್ಲ ಸಂಬಂಧಗಳ ಬುದ್ಧಿ ಯೋಗವನ್ನು ತೆಗಿ. ಬುದ್ಧಿಯಲ್ಲಿ ಏನವರು ಪ್ರತಿಯಾಗಿ ಆಕರ್ಷಣೆ, ಸತ್ಯ, ಇವ್ರು ನನ್ನವರು, ನನಗೆ ನೋಡ್ಕೊಳ್ಳೋರು, ನನಗೆ ಕೇರ್ ಮಾಡೋರು, ನನಗೆ ಪ್ರೀತಿ ಮಾಡೋರು ಅಂತ ನಿಮ್ಮ ಮನಸ್ಸು ತಿಳ್ಕೊಂಡು ಕೂತ್ಕೊಂಡಿದೆಯಲ್ಲ, ಇದು ನನ್ನ ಪರಮಾತ್ಮನ ಮಧುರ ಮಿಲನಕ್ಕೆ ಅಡ್ಡಿ ಆಗುವಂಥದ್ದು. ಯಾಕೆ ಅಂತಂದರೆ ಇಲ್ಲಿಯ ಎಲ್ಲ ನಾಟಕದ ಪಾತ್ರಧಾರಿಗಳು ಅಶಾಶ್ವತಿದಾರ. ಹೀಗಾಗಿ ಬಾಬಾ ಹೇಳ್ತಾರೆ ಆ ಬುದ್ಧಿಯಿಂದ ಅದೆಲ್ಲವನ್ನ ತೆಗಿ. ಪಾರಲೌಕಿಕ ತಂದೆಯನ್ನು ನೆನಪು ಮಾಡ್ರಿ. ಬಾಬಾ ಸೆ ಜೋ ಜ್ಞಾನ್ ಮಿಲಾ ಹೇ ವಹ ಸುನ್ಕರ್ ಸಬ್ಕೋ ಸುನಾನಾ ಹೇ, ಯಹಿ ತುಮಾರ ದಂಧಾ ಹೇ. ಬಾಬಾರವ್ರ ಮೂಲಕ ನೀವೇನು ಕೇಳಿಸ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ, ಆ ಕೇಳಿಸ್ಕೊಂಡಿದ್ದನ್ನು ತಿಳ್ಕೊಂಡಿದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ರಿ. ಇದೇ ನಿಮ್ಮ ಮುಖ್ಯ ದಂಧ ಅಂತಾರೆ ಬಾಬಾ. ಕೆಲವೊಮ್ಮೆ ಹೀಗೆ ಅನ್ನಿಸ್ತದೆ, ಸ್ವಲ್ಪ ಸೇವಾದಲ್ಲಿ ಎಕ್ಸ್ಟ್ರಾ ಟೈಮ್ ಹೋದ್ರ ಅಬ್ಬಾ ಈಗ ಲೌಕಿಕದೆಲ್ಲ ನೆರವೇರಿಸ್ಬೇಕು, 3 ದಿವಸ ಕಂಟಿನ್ಯೂಸ್ ಸೆಂಟರ್ನಾಗಿದ್ದೀವಿ ಅಂತ ಹಿಂಗೆ ಅನ್ನಿಸ್ತದೆ. ಜಾಸ್ತಿನೇ ಇಲ್ಲಿ ಟೈಮ್ ಕೊಡ್ತಾ ಇದ್ದೀನೇನು ಅಂತ ಅನ್ನಿಸ್ತದ. ಆದರೆ ಬಾಬಾ ಹೇಳ್ತಾರ ನಂದು ಆ ಕೆಲಸ ಪೆಂಡಿಂಗ್ ಉಳಿತು, ಈ ಕೆಲಸ ಪೆಂಡಿಂಗ್ ಉಳಿತು, ಎಕ್ಯುರೇಟ್ ಮಾಡಬೇಕು ಅಂತ ಈ ಮನಸ್ಸು ಭಾಳ ನೆನಪಿಸ್ಕೊಡ್ತಿರ್ತದ. ಬಾಬಾ ಹೇಳ್ತಾರೆ ನಿಮ್ಮ ಮುಖ್ಯ ದಂಧ
ತಾವು ಕಲ್ತಿರೋದನ್ನು ಅನ್ಯರಿಗೂ ಕಲಿಸ್ರಿ, ತಮ್ಮ ಕಲ್ಯಾಣ ಆಗಿರುವಂತೆ ಅನ್ಯರ ಕಲ್ಯಾಣ ಆಗುವಂತೆ ಮಾಡ್ರಿ. ತಾವು ತಂದೆಗೆ ಆ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರಂದ್ರ ಉಳಿದೆಲ್ಲ ಮಕ್ಕಳನ್ನು ಬಾಬಾರ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಿಸ್ರಿ. वरदान समाने की शक्ति द्वारा एक मत का वातावरण बनाने वाले दृष्टांत रूप भव. ಸಮಾನೇಕೆ ಶಕ್ತಿ ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಏಕ ರಸ್ ಏಕ ಮತದ ವಾತಾವರಣ ತಯಾರು ಮಾಡುವಂಥ ದೃಷ್ಟಾಂತ ರೂಪರು ಆಗ್ರಿ. जो एक जैसे मणके है, एक की ही लगन और एक रस स्थिति में स्थित एक ही मत पर चलने वाले हैं. आपस में संकल्पों में भी एक मत वही माला में पिरोए जाते हैं. ಬಹಳ ಸುಂದರ ಗುಹ್ಯ ಮಾತು. ಯಾರು ಒಂದೇ ರೀತಿಯ ಮಣಿಗಳದಾರ, ಮಣಿ ಅಂದ್ರೆ ನಿರಾಕಾರ ಆತ್ಮ, ಅದಕ್ಕೇನೆ ಬಾಬಾ ಹೇಳ್ತಾರ ಯಾರು ಒಂದೇ ರೀತಿಯ ಮಣಿ ಅದಾರ, ಏಕ್ ಹಿ ಲಗನ್ ಅವ್ರ ಏಕ ರಸ್ ಸ್ಥಿತಿ ಮೇ ಸ್ಥಿತ್, ಒಂದೇ ಲಗನ್ ಒಳಗ ಒಂದೇ ಇಂಟ್ರೆಸ್ಟ್ ಒಳಗ, ಏಕ ರಸ್ ಅವರು ಎಲ್ಲ ರಸಗಳನ್ನು ಒಬ್ಬ ಪಿತಾ ಪರಮಾತ್ಮನೊಳಗೆ ಅನುಭವ ಮಾಡ್ತಿದ್ದಾರ. ಏಕ ರಸ್ ಸ್ಥಿತಿಯಲ್ಲಿ ಸ್ಥಿತಿದ್ದಾರೋ, ಏಕ ಮತದಂತೆ ಮನಸ್ಸಿನ ಮತಕ್ಕೆ ಅಲೋ ಮಾಡೋದಿಲ್ಲ, ಅನ್ಯರ ಮತಕ್ಕೆ ಅಲೋ ಮಾಡೋದಿಲ್ಲ, ಕೇವಲ ಏಕ ಮತ್ ಒಬ್ಬ ಬಾಬಾ ಹೇಳಿದಂಥ ಶ್ರೀಮತದಂಗೆ ಯಾರು ನಡೀತಾ ಇದ್ದಾರೋ ಅವರು ಪರಸ್ಪರದಲ್ಲಿ ಸಂಕಲ್ಪಗಳು ಏಕಮತ ಅದಾವಂದ್ರ, ಸಂಕಲ್ಪಗಳು ಏಕಮತ ಅದಾವಂತಂದ್ರೆ ಹೇಗೆ, ಒಂದು ಸಂಕಲ್ಪ ಹೇಳ್ತದ ಬಜಿ ತಿಲ್ಲೋ ಬ್ಯಾಡೋ ಅಂತ, ಇನ್ನೊಂದು ಸಂಕಲ್ಪ ಹೇಳ್ತದ ತಿಂದ್ರೆ ಏನಾಗೋದಿಲ್ಲ ಅಂತ. ಹಿಂಗಿಲ್ಲ ಅಂದರೆ ಎರಡೂ ಸಂಕಲ್ಪ ಸತ್ಯ ಅಲ್ಲ, ಎರಡೂ ಸಂಕಲ್ಪದ ಪ್ರತಿಯಾಗಿ ನನಗೆ ಇದು ಒಳ್ಳೆಯ ಸಂಕಲ್ಪ, ಇದು ಕೆಟ್ಟ ಸಂಕಲ್ಪ, ಇದು ಒಳ್ಳೆಯ ವಿಚಾರ, ಯಾವುದು ಆಸ್ಪತ್ರೆಗೆ ತೋರಿಸ್ಲೋ ಬೇಡ ಅಂತ ಒಂದು ವಿಚಾರ, ಇಲ್ಲ ತೋರಿಸ್ಬೇಕಂತ ಒಂದು ವಿಚಾರ, ಇವೆರಡರಲ್ಲಿ ಇದು ಚಲೋ ವಿಚಾರ, ಇದು ಕೆಟ್ಟ ವಿಚಾರ ಅಂತ ಹಿಂಗೆ ಅನಿಸ್ತು ಅಂತಂದ್ರೆ ಇದಕ್ಕೆ ಏಕಮತ ಅನ್ನೋದಿಲ್ಲ ಅಂತ. ಸಂಕಲ್ಪದೊಳಗೆ ಒಳ್ಳೇದು ಕಾಣಿಸ್ಕೊಳ್ಳಿ, ಕೆಟ್ಟದ್ದು ಕಾಣಿಸ್ಕೊಳ್ಳಿ, ಸಂಕಲ್ಪ ಮಾತ್ರ ನಾ ಆತ್ಮ ಸಂಕಲ್ಪಗಳಿಂದಲೂ ವಿಚಾರಗಳಿಂದಲೂ ಪರೆ ಇದ್ದೀನಿ, ಇಷ್ಟು ಏಕಮತ ಅಂತಾರೆ ಬಾಬಾ. ಇಷ್ಟು ಇದು ಒಳ್ಳೆಯ ವಿಚಾರ, ಇದು ನನ್ನ ವಿಚಾರ, ನನ್ನ ಶ್ರೇಷ್ಠ ವಿಚಾರ, ಇದು ಅವ್ರ ವಿಚಾರ, ಇದು ಇವ್ರ ವಿಚಾರ, ಇಷ್ಟು ಮುಳುಗಬೇಡ್ರಿ ಅಂತಾರೆ ಬಾಬಾ. ವಿಚಾರಗಳಲ್ಲೂ ಕೂಡ ಏಕಮತ್, ಲೇಕಿನ್ ಏಕಮತ್ ಕಾ ವಾತಾವರಣ ತಬ್ ಬನೇಗ, ಯಾವಾಗ ಏಕಮತದ ವಾತಾವರಣ ಅವಾಗ ಆಗಕ್ಕೆ ಸಾಧ್ಯ, ಯಾವಾಗ ಸಮಾನೇಕೆ ಶಕ್ತಿ ಹೋಗಿ ನಿಮ್ಮಲ್ಲಿ ಹೊಟ್ಯಾಗ ಹಾಕೊಳ್ಳೋ ಗುಣ ಯಾವಾಗಿರ್ತದ, ಅಳವಡಿಸ್ಕೊಳ್ಳುವಂಥ ಗುಣ ಯಾವಾಗಿರ್ತದೋ ಆಗ ನೀವೇನು ಮಾಡ್ಲಿಕ್ಕೆ ಸಾಧ್ಯ, ವಾತಾವರಣದಲ್ಲಿ ಏಕಮತದ ಒಂದು ಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯದೆ. यदि कोई बात में भिन्नता हो जाती है तो उस भिन्नता को समाओ, तब आपस में एकता से समीप आएंगे. ಅಂಡರ್ಲೈನ್, ಬಹಳ ಸೂಕ್ಷ್ಮ ಸುಂದರ ಮಹಾವಾಕ್ಯ. ಪರಸ್ಪರ ಭಿನ್ನತೆ ಬರ್ತದೆ, ಪರಸ್ಪರ ನಾವು ಇಬ್ಬರಿದ್ದೀವಿ, ಸರೆಂಡರ್ ಟೀಚರ್ಸ್ ಇರ್ಬೋದು, ಅಕ್ಕೋರು ಅಣ್ಣಂದಿರು ಇರ್ಬೋದು, ಯಾರೇ ಇರ್ಬೋದು, ನಾವು ಬ್ರದರ್ ಅಥವಾ ಲೌಕಿಕ ಅಲೌಕಿಕದ ಯಾವ ಸಂಬಂಧಗಳಿದಾವ ಅಲ್ಲಿ ನಮ್ಮ ಪರಸ್ಪರದಲ್ಲಿ ಬಹಳಷ್ಟು ವಾದ ವಿವಾದ ಆಗ್ತಾ ಇದೆ. ಏನಾಗ್ತಾ ಇದೆ, ಬಹಳ ಭಿನ್ನತೆ, ಅವ್ರದ್ದೊಂದು ಅಭಿಪ್ರಾಯ ನಮ್ದೊಂದು ಅಭಿಪ್ರಾಯ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆಗ ಬಾಬಾ ಹೇಳ್ತಾರ ಆ ಭಿನ್ನತೆ, ಈಗ ನಾ ಅನ್ಕೊಂಡಂಗೆ ಅವ್ರು ಇಷ್ಟಪಡ್ತಾ ಇಲ್ಲ, ನಾವು ಲೈಕ್ ಮಾಡಿದ ಪೇಂಟ್ ಅವ್ರಿಗೆ ಪಸಂದ್ ಆಗ್ತಾ ಇಲ್ಲ, ನಾವು ಹಚ್ಚಿದ ಗಿಡ ಅವರಿಗೆ ಪಸಂದ್ ಆಗ್ತಾ ಇಲ್ಲ, ನಮ್ಮ ಸ್ಟೈಲ್ ನಮ್ಮ ಡ್ರೆಸ್ ಸ್ಟೈಲ್ ಅವರಿಗೆ ಪಸಂದಿಲ್ಲ, ಭಿನ್ನತೆ ಇದೆ. ಬಾಬಾ ಅಂತಾರ ಹೊಟ್ಟೆ ಹಾಕೋ ಸ್ವಲ್ಪ ಅಂತ. ತುರಂತ ಭಿನ್ನತೆ ಅದ ಅಂದ ತಕ್ಷಣ ಅದನ್ನ ಇನ್ನೊಂದಿಷ್ಟು ಎಲ್ಲರ ಮುಂದೆ ಹೇಳಿ ಅವರೊಂದು ಸಜೆಷನ್ ಕೊಡ್ತಾರೆ, ಇದನ್ನೂ ಬೇಡ ಇದನ್ನೂ ಬೇಡ ಇನ್ನೊಂದು ಮಾಡುವಂತ, ಇನ್ನೊಂದಿಷ್ಟು ಭಿನ್ನತೆ ಆಗಿಬಿಡ್ತದೆ. ಅದಕ್ಕೆ ಬಾಬಾ ಅಂತಾರ ಆಗೈತಲ್ಲ ಭಿನ್ನತೆ ಬಂದ್ರೆ ಬರಲಿ, ಅದು ಪತಿ ಪತ್ನಿನೇ ಇರಲಿ ಅಥವಾ ಅಲೌಕಿಕ ಪರಿವಾರದವರ ಮಧ್ಯದಲ್ಲಿನೇ ಆಗಿರಲಿ ಭಿನ್ನತೆ, ಆದರೆ ಭಿನ್ನತೆಯನ್ನು ಮೊದಲು ಹೊಟ್ಟೆ ಹಾಕೊಳ್ಳೋದನ್ನು ಕಲೀರಿ, ಅದನ್ನು ತುರಂತ ಏನು ಮಾಡಬೇಡ್ರಿ, ಎಲ್ಲರ ಮುಂದೆ ಹರಡಿಸ್ಬೇಡ್ರಿ. तो आपस में एकता से समीप आएंगे. ಅವಾಗ ಇಷ್ಟೆಲ್ಲ ನಮ್ಮ ಮಧ್ಯದಲ್ಲಿ ಎಷ್ಟು ಭಿನ್ನ ಅಭಿಪ್ರಾಯ ಬಂದ್ರೂ ಕೂಡ ಇವ್ರು ಯಾರ ಮುಂದೆ ಹೇಳದೆ ತನ್ನ ಹೊಟ್ಟೆಯೊಳಗೆ ಹಾಕೊಂಡಿದ್ದಾರಲ್ಲ ಅಂತ ಅನ್ನುವ ಈ ಒಂದು ಭಾವ ಅವರಲ್ಲಿ ಹುಟ್ಟಿ ಅವರು ನಮ್ಮ ಸಮೀಪದಲ್ಲಿ ಪುನಃ ಮೊದಲಿನ ಹಾಗೆ ಆಗೋದಕ್ಕೆ ಸಾಧ್ಯವಿದೆ. ಅವ್ರ ಸಬ್ಕೆ ಆಗೆ ದೃಷ್ಟಾಂತ ರೂಪ ಬನ್ನಿಂಗೆ, ನೀವೆಲ್ಲರದ್ರ ಒಂದು ದೃಷ್ಟಾಂತ ಆಗ್ತೀರಿ. ಭಾಳ ನೋಡಿರಿ,
ಬಹಳ ಕೇಳಿಸ್ಕೊಂಡಿರಿ, ಬಹಳ ಸಹಿಸ್ಕೊಂಡಿದ್ದೀರಿ, ಇದು ಬೇರೆಯವರಿಗೆ ಗೊತ್ತಿದೆ. ಆದರೆ ಒಂದು ದಿನ ಅವ್ರಿಗೆ ಹಿಂಗೆ ಅನ್ನಿಸ್ತದಲ್ಲ, ಇವರು ನಿಜವಾಗಿಯೂ ದೃಷ್ಟಾಂತದಾರ, ಇವ್ರನ್ನ ನೋಡಿ ನಾವು ಕಲಿಬೇಕು ಅಂತ ಅವ್ರು ಅನ್ಬೇಕು. ಅಂಥ ದೃಷ್ಟಾಂತ ಆಗಿರಂತಾರೆ ಬಾಬಾ. ಸ್ಲೋಗನ್: ಹರ್ ಸಂಕಲ್ಪ ವಾಣಿ और कर्म में रूहानियत धारण करो तब सर्विस में रौनक आएगी. ಪ್ರತಿ ಸಂಕಲ್ಪದಲ್ಲಿ, ವಾಣಿಯಲ್ಲಿ, ಕರ್ಮದಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿಕೊಡ್ರಿ. ಅಂದರೆ ಮಾತು ನಾನಲ್ಲ, ಇದು ರೋಲ್ದು, ನಾ ಆತ್ಮ ಇದ್ದೀನಿ. ಕರ್ಮ ನಾನಲ್ಲ, ನಾ ಕರ್ತ ಅಲ್ಲ, ನಾನು ಸಾಕ್ಷಿಯಾಗಿ, ಇದಕ್ಕೆಲ್ಲ ಸಾಕ್ಷಿಯಾಗಿರುವ ಸಾಕ್ಷಿ ದೃಷ್ಟ ಇದ್ದೀನಿ. ಅದಕ್ಕೆ ಹೀಗೆ ಸಂಕಲ್ಪ, ವಾಣಿ, ಕರ್ಮದಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿಕೊಳ್ಳ್ರಿ. ಆಗ ಸೇವೆಯಲ್ಲೂ ಕೂಡ ಒಂದು ಪ್ರಕಾಶ, ಒಂದು ಡಿವಿನಿಟಿ, ಒಂದು ರೌನಕ್ ಬರಕ್ಕೆ ಸಾಧ್ಯವಿದೆ. ಅವ್ಯಕ್ತಿಶಾರೆ ಸದಾ ಅಚಲ್ ಅಡೋಲ್ ಏಕ ರಸ್ ಸ್ಥಿತಿ ಕಾ ಅನುಭವ್ ಕರೋ. ಕೋಯಿ ಬಿ ದರ್ದನಾಕ್ ಸೀನ್ ದೇಖ್ತೆ ಹುಯೆ, ಯಾವುದೇ ಒಂದು ಬಹಳ ಪೇನ್ಫುಲ್ ಸೀನ್ ಇದೆ, ಅದನ್ನು ನೋಡಿಯೂ ಕೂಡ ನಥಿಂಗ್ ನ್ಯೂ. ಬಾಬಾ ಹೇಳ್ತಾರೆ, ಬಹಳ ಘಟನೆ ವಿಪರೀತ, ಬಹಳ ಕರಾಳ, ಬಹಳ ಕೆಟ್ಟ ಅನ್ನಿಸ್ತಾ ಇದೆ, ಘಟನೆ ಆ ಥರ ಇದೆ. ಆದರೆ ಅದನ್ನು ನೋಡಿ ಹೀಗೆ ಅನ್ನಿಸ್ಬೇಕಲ್ಲ, ನಥಿಂಗ್ ನ್ಯೂ. ಯಾಕೆ? ಕಲ್ಪದ ಮೊದಲು ಈ ಘಟನೆ ಇದೇ ರೀತಿಯಾಗಿ ಘಟಿಸಿತ್ತು, ಈಗೂ ಕೂಡ ಅದೇ ಘಟಿಸ್ತಾ ಇದೆ, ಸೇಮ್ ರಿಪೀಟ್ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಸ್ಮೃತಿಯಲ್ಲಿರಲಿ. ಜಿನ್ಹೇ ಯಹ ನಥಿಂಗ್ ನ್ಯೂ ಕಾ ಪಾಠ ಪಕ್ಕಾ ಹೇ ವಹ ಘಬರಾ ನಹೀ ಸಕ್ತೆ. ಯಾರಿಗೆ ಇದೇನೂ ಹೊಸದಲ್ಲ ಅಂತ, ಪ್ರತಿ ಸೀನ್ ನನ್ನ ಎದುರುಗಡೆ ಏನು ಬರ್ತಾ ಇದೆ, ಇದು ಫಸ್ಟ್ ಟೈಮ್ ಬರ್ತಾ ಇಲ್ಲ ಅಂತ. ಭಲೆ ಒಂದು ಸೀನ್ ಇನ್ನೊಂದು ಸೀನ್ಗೆ ಕನೆಕ್ಟ್ ಇಲ್ಲ, ಒಂದು ಸೀನ್ನಂತೆ ಇನ್ನೊಂದು ಸೀನ್ ಇಲ್ಲ, ಆದರೆ ಯಾವ ಸೀನ್ ನನ್ನ ಎದುರುಗಡೆ ಹಾಯ್ದು ಹೋಗ್ತಾ ಇದೆ, ಇದು ಕಲ್ಪದ ಮೊದಲು ಕೂಡ ನನ್ನ ಎದುರುಗಡೆಗೆ ಬಂದಿತ್ತು. ನಥಿಂಗ್ ನ್ಯೂ. ನಾ ಹಿಂದೂ ಪಾಸ್ ಆಗೀನಿ, ಈಗೂ ಪಾಸ್ ಆಗೇ ಆಗ್ತೀನಿ, ಹುವಾ ಪಡಾ ಹೈ. तो समाचार सुनते देखते भी ड्रामा की बनी हुई भावी को ಇದು ಹೆಂಗಾಯಿತು, ಏನಾಯಿತು ಇದನ್ನು ಕೇಳುವ ಬದಲು, ಸಮಾಚಾರ ಕೇಳುವ ಬದಲು, ನೋಡುವ ಬದಲು ಡ್ರಾಮಾದೇನು ಭಾವಿ ಇದೆ, ಇದು ಆಗಲೇಬೇಕಾಗಿತ್ತು, ಶಕ್ತಿಶಾಲಿಯಾಗಿ ನೋಡ್ತಾರೆ. ಅವರಂಗೂ ಭೀ ಶಕ್ತಿ ದೇತೆ ಚಲೋ, ಶಕ್ತಿಶಾಲಿಯಾಗಿ ನೋಡ್ರಿ, ಇನ್ನೊಬ್ಬರಿಗೂ ಶಕ್ತಿಯನ್ನು ಕೊಡ್ರಿ. दुनिया वाले घबराते और आप एक रस स्थिति में रहकर उन आत्माओं में शक्ति भरते. ಜಗತ್ತಿನವರು ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಬಹಳ ದೊಡ್ಡ ಆ ಬಿಸ್ನೆಸ್ನಲ್ಲಿ ಲಾಸ್ ಆಯಿತು, ಮನೆಯಲ್ಲಿ ಬಹಳ ದೊಡ್ಡ ಡೈವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಅಪ್ಪ ಮಕ್ಕಳಲ್ಲಿ ಜಗಳ ನಡೀತಾ ಇದೆ ಅಂತಂದರೆ ಅವರಿಗೆ ಆ ಮಾತು ಬಹಳ ಗಾಬರಿ ಮಾಡಿಸ್ಬಿಡ್ತದ. ಇದೇನ್ರಿ ಎಂದು ಅಂದ್ಕೊಂಡಿರಲಿಲ್ಲ, ಒಂದು ಮಾತು ಅನ್ನೋದೊಳಗೆ ಇಷ್ಟು ದೊಡ್ಡದಾಗ್ತದೆ ಹಿಂಗೆ ಅಂದ್ಕೊಂಡಿರಲಿಲ್ಲ, ಈ ಥರ ತಪ್ಪು ತಿಳ್ಕೊತಾರಂತ ಅಂದ್ಕೊಂಡಿರಲಿಲ್ಲ ಅಂತ ಬಹಳ ಮನಸ್ಸಿಗೆ ಹಚ್ಕೋತಾರ, ಗಾಬರಿ ಆಗ್ತಾರ, ಏನಾಗ್ತದೋ ಏನು ಅಂತ. आप एक रस ಸ್ಥಿತಿ में रहकर उन आत्माओं में शक्ति भरते. ಆದರೆ ನೀವು ನಿಜವಾಗಿಯೂ ಒಂದು ಅಚಲ್ ಅಡೋಲ್ ಸ್ಥಿತಿ ನಿಮ್ದಾಗಿತ್ತು ಅಂತಂದ್ರೆ, ನಿಮಗೊಂದು ವೇಳೆ ಡ್ರಾಮಾದ ಮೇಲೆ ಪಕ್ಕಾ ನಿಶ್ಚಯ ಇದ್ದಿದ್ರ, ಮತ್ತು ಆ ಪ್ರತಿ ದೃಶ್ಯ ನಥಿಂಗ್ ನ್ಯೂ ಅನ್ನುವಂಥ ಪಾಠ ಪಕ್ಕಾ ಮಾಡ್ಕೊಂಡಿದ್ರಿ ಅಂತಂದ್ರೆ, ಬಾಬಾ ಹೇಳ್ತಾರ, ಯಾವುದೇ ಸೀನ್ ನೋಡಿ ನೀವು ಗಾಬರಿ ಆಗೋದಿಲ್ಲ, ಅದರ ಬದಲಾಗಿ ಅವರಿಗೆ ಶಕ್ತಿಯನ್ನು ಕೊಡ್ತೀರಿ. जो भी संपर्क में आए उस शक्तियों का ಶಾಂತಿ का दान देते चलो. ಯಾರೇ ನಿಮ್ಮ ಸಂಪರ್ಕದಲ್ಲಿ ಬರ್ತಾರಂದ್ರೆ ಶಕ್ತಿಯ ಹಾಗೂ ಶಾಂತಿಯ ದಾನವನ್ನು ಮಾಡ್ತಾ ಇರಿ ಅಂತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಆತ್ಮ ಈ ಜಗತ್ತಿಗೆ ದೃಷ್ಟಾಂತ ರೂಪವಾಗಿದ್ದೇನೆ. ಈ ನಾಟಕದಲ್ಲಿ ಹಲ್ಚಲ್ಲಿದೆ. ಈ ನಾಟಕದಲ್ಲಿ ಕ್ಷಣ ಕ್ಷಣವೂ ದೃಶ್ಯಗಳು ಬದಲಾಗುತ್ತಲೇ ಇರುತ್ತವೆ. ಹಾಗೆ ಈ ನಾಟಕದಲ್ಲಿ ಸಿಕ್ಕಿರುವ ಪಾತ್ರಗಳೆಲ್ಲವೂ ಕೂಡ ಹಲ್ಚಲ್ಲಿವೆ, ಅಶಾಂತವಾಗಿವೆ. ಪ್ರತಿ ಪಾತ್ರದ ಪ್ರತಿ ಸಂಕಲ್ಪದಲ್ಲೂ ಕೂಡ ತುಫಾನಿದೆ, ಬಿರುಗಾಳಿಗಳಿವೆ. ಆದರೆ ಸ್ವಯಂನ ಆತ್ಮ ಈ ಪಾತ್ರದಿಂದ, ಈ ಜಗತ್ತಿನಿಂದ ಭಿನ್ನವಾಗಿದ್ದೇನೆ, ಪರೆಯಾಗಿದ್ದೇನೆ. ಈ ಪಾತ್ರ ವಿನಾಶಿಯಾಗುವಂಥದ್ದು, ನಾನು ಆತ್ಮ ಅವಿನಾಶಿಯಾಗಿದ್ದೇನೆ. ಇದೇ ನನ್ನ ಸಂಪೂರ್ಣ ಸತ್ಯವೂ ಆಗಿದೆ.
ಅದಕ್ಕಾಗಿ ಬಾಬಾ ನನಗೆ ಸ್ಮೃತಿ ಕೊಡಿಸ್ತಾ ಇದ್ದಾರೆ, ಮಗು ಏನೆಲ್ಲ ಘಟನೆಗಳು ಘಟಿಸ್ತಾ ಇವೆ, ಇದ್ಯಾವುದೂ ಹೊಸದಲ್ಲ. ಯಾವ ಘಟನೆಯನ್ನು ನೋಡಿಯೂ ಸಹ ನೀನು ಗಾಬರಿಯಾಗದೆ ನಿನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸದಾ ಅಲೌಕಿಕತೆಯ ಅನುಭವ ಮಾಡುವಂತ. ಯಾಕೆಂದರೆ ಇಲ್ಲಿವರೆಗೆ ಈ ನಾಟಕದಲ್ಲಿ ಕಾಣುವ ಪ್ರತಿಯೊಂದು ದೃಶ್ಯ ನನಗೆ ನಿಜ ಅಂತ ಅದರ ಪ್ರತಿಯೊಂದು ಮಾತು ನೆನಪಿಸಿಕೊಳ್ಳುತ್ತಾ ಆ ಮಾತಿನ ಒಂದು ಪ್ರಭಾವದಲ್ಲಿ ಮುಳುಗಿ ಹೋಗುತ್ತಿದ್ದೆ. ಬಾಬಾರವರ ಸತ್ಯ ಜ್ಞಾನ ಪ್ರಾಪ್ತವಾದ ಮೇಲೆ ನನಗೀಗ ಅರಿವು ಬಂದಿದೆ, ನಾನು ಡ್ರಾಮಾ, ಈ ದೃಶ್ಯ, ಈ ಘಟನೆಗಳಿಂದ ಸದಾ ಪರೆ ಇದ್ದೇನೆ, ಕೇವಲ ಸಾಕ್ಷಿ ದೃಷ್ಟ ಆಗಿದ್ದೇನೆ. ಓಂ ಶಾಂತಿ.